ಬನ್ನಿ ಸ್ನೇಹಿತರೆ, ನಾವೀಗ ಒಂದು ಟಾಪ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಬಟ್ಟೆನೆಲ್ಲ ನಾನು ಐರನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫೋಲ್ಡಿಂಗ್ ಇರೋದನ್ನ ನನ್ನ ಕಡೆ ಇಟ್ಕೊಂಡಿದ್ದೀನಿ. 4 ಓಪನ್ ಇರೋದನ್ನ ನಾನು ಫ್ರಂಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನಾನು ಅದನ್ನು ಮೆಜರ್ಮೆಂಟ್ ಪ್ರಕಾರ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು 44.5 ಇದೆ ಸ್ನೇಹಿತರೆ. ಎಕ್ಸ್ಟ್ರಾ 1.5 ಇಂಚನ್ನು ಫೋಲ್ಡಿಂಗಿಗಾಗಿ ಕೆಳಗಡೆ ಇಟ್ಕೊಳ್ಳೋಣ. ಮೇಲೆ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಾರ್ಮಲ್ ಡೀಪ್ಗಾಗಿ 7 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ಗಾಗಿ 14 ಇಂಚನ್ನು ಮಾರ್ಕ್ ಮಾಡಿದ್ದೀನಿ. ಸೈಡ್ ಓಪನ್ಗಾಗಿ 19 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಪ್ಲೈರ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡೋಣ. 24 ಇಂಚ್ ಪ್ಲೈರ್ ಇದೆ. 12 ಇಂಚನ್ನು ಅದರಲ್ಲಿ ಅರ್ಧ 12 ಇಂಚನ್ನು ಮಾರ್ಕ್ ಮಾಡಿ ಸೈಡಲ್ಲಿ 1.5 ಇಂಚನ್ನು ಮಾರ್ಜಿನ್ಗಾಗಿ ಇಟ್ಕೊಂಡಿದ್ದೀನಿ. ಉಪ್ಪು ಬಂದ್ಬಿಟ್ಟು 42 ಇದೆ ಸ್ನೇಹಿತರೆ. 10.5 4 ಭಾಗ ಮಾಡಿದರೆ 10.5 ಬರುತ್ತೆ. ಇಲ್ಲಿ ನಾವು 10.5 ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಮಾರ್ಜಿನ್ಗಾಗಿ 1.5 ಇಂಚನ್ನು ಇಟ್ಕೊಳ್ಳೋಣ. ಈಗ ವೇಸ್ಟ್ ಬಂದ್ಬಿಟ್ಟು 35 ಇದೆ. 8 ಮುಕ್ಕಾಲನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಬಂದ್ಬಿಟ್ಟು 40 ಇದೆ. ಅದರಲ್ಲಿ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತೆ ಸ್ನೇಹಿತರೆ. 10 ಇಂಚನ್ನು ನಾವಿಲ್ಲಿ ಮಾರ್ಕ್ ಮಾಡೋಣ. ಈಗ ನಾವು 1.25 ಇಂಚನ್ನು ಮಾರ್ಜಿನ್ಗಾಗಿ ಮಾರ್ಕ್ ಮಾಡೋಣ. ಶೋಲ್ಡರ್ ಬಂದ್ಬಿಟ್ಟು 12 ಇದೆ ಸ್ನೇಹಿತರೆ. ನಾವು ಇಲ್ಲಿ ಶೋಲ್ಡರು 1 ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಜಿನ್ಗಾಗಿ 13 ಇಂಚನ್ನು ಶೋಲ್ಡರ್ ಇಡೋಣ. 13 ಇಂಚಲ್ಲಿ 6.5, ಅದರಲ್ಲಿ ಅರ್ಧ 13ರಲ್ಲಿ ಅರ್ಧ 6.5 ಈಗ ನಾವು ಮಾರ್ಕ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ಒಂದು ಲೈನನ್ನು ಹೇಳ್ಕೊಳ್ಳೋಣ. ಇದು ಸೈಡ್ ಓಪನ್ನು, ವೇಸ್ಟು, ಇದು ಚೆಸ್ಟ್ ಹತ್ರ ಇರೋದು ಮಾರ್ಕ್. ಈಗ ನಾರ್ಮಲ್ ಡೌನನ್ನು ಒಂದು ಲೈನ್ ಹೇಳ್ಕೊಳ್ಳೋಣ. ಮೇಲೆ ಲೆಂತಿಂದು ಒಂದು ಲೈನನ್ನು ಈಗ ನಾವು ಸೈಡನ್ನು ಮಾರ್ಕ್ ಮಾಡೋಣ. ಸ್ನೇಹಿತರೆ, ನಾವೀಗ ಡ್ರೆಸ್ ಮಾರ್ಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಅದನ್ನು ಕಟ್ಟಿಂಗ್ ಮಾಡೋಣ ಸ್ನೇಹಿತರೆ. ಎಲ್ಲವನ್ನು ನೋಡ್ಬೇಕಂದ್ರೆ ನೀವು ನೋಡಿ, ಹೀಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿಯಾಗಿ ಎಲ್ಲ ಮಾರ್ಕ್ ಮಾಡಿದ್ದೀನಿ. ಈಗ ನಾವು ಇದನ್ನು ಕಟ್ ಮಾಡೋಣ. ಆರ್ಮಲ್ಗಾಗಿ ನಾರ್ಮಲ್ಲು 9 ಇಂಚಿದೆ. 9 ಇಂಚ್ ಬರುತ್ತೆ ಇಲ್ಲ ಅಂತ ನೋಡೋಣ. ಇದರಲ್ಲಿ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ 9 ಇಂಚು. ನಾವು ಅದನ್ನು ಈಗ ಮಾರ್ಕ್ ಮಾಡಿದ್ದಾಯಿತು. ಈಗ ಕಟ್ ಮಾಡೋಣ.
ಸೈಡ್ ಓಪನ್ಗಾಗಿ ಒಂದು ನ್ಯಾಚನ್ ಮುಡಿಯೋಣ. ವೇಸ್ಟ್ ಸುತ್ತೊಳ್ತೇವೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ಚೆಸ್ಟ್ ಮಾರ್ಜಿನ್ಗೆ ಮಾಡ್ಕೊಂಡು ಈಗ ನಾವು ರೀತಿಯಾಗಿ ನಾವು ಡ್ರೆಸ್ಸನ್ನು ಕಟ್ ಮಾಡಿದ್ದಾಯಿತು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಈ ರೀತಿ ಕಟ್ ಮಾಡಿದ್ದೀನಿ. ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.